ದೇವರು ದಿಂಡ್ರು ಏನು ಬೇಕಾಗಿಲ್ಲ. ಮನೇನೇ ನೆಗೆಟಿವ್ ಆಗಿತ್ತು ಅನ್ನೋ ನಿಮ್ಮ ಮನಸ್ಸು ನೆಗೆಟಿವ್ ಆಗಿಬಿಡುತ್ತೆ. ಮಾತ್ರೆಗಳನ್ನು ಮಾತ್ರ ನುಂಗ್ಬಿಟ್ಟೆ ನನಗೆ ಸರಿ ಹೋಗ್ತಿಲ್ಲ ಈ ಸೈಡ್ ಎಫೆಕ್ಟ್ ಆಗಿದೆ. ಆ ಮೆಡಿಸಿನ್ಸೇ ಅಷ್ಟು ಸೈಡ್ ಎಫೆಕ್ಟ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ನನ್ನ ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮತ್ತೆ ಅಗೇನ್ ಈ ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ ರೀಸನ್ ಇದೆ. ಕೆಲವರು ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾ ಇರ್ತೀರಾ, ಅಕ್ಕ ನಂಗೆ ಡಿಪ್ರೆಷನ್ ಇದೆ, ನನಗೆ ಸ್ವಲ್ಪ ಮೆಂಟಲಿ ಪ್ರಾಬ್ಲಮ್ ಇದೆ, ನಾನು ಸೈಕಾಲಜಿಸ್ಟ್ ಹತ್ರ ತೋರಿಸ್ಕೊಳ್ತಾ ಇದ್ದೀನಿ, ಆದರೂ ಕೂಡ ನನಗೆ ಹೆಲ್ತಲ್ಲಿ ಯಾವುದೇ ರೀತಿಯ ಚೇತರಿಕೆ ಇಲ್ಲ, ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೀನಿ, ಮತ್ತು ಸಿಕ್ಕಾಪಟ್ಟೆ ಸೈಡ್ ಎಫೆಕ್ಟ್ಸ್ ಆಗ್ತಿದೆ ಅದರಿಂದ ಅಂತೆಲ್ಲ ಹೇಳಿ ಒಂಥರ ಕಣ್ಣತ್ರ ನರಗಳೆಲ್ಲ ನೋವು ಬರುತ್ತೆ, ಇನ್ನೂ ಸಾಕಷ್ಟು ಹೇಳ್ಕೊಳ್ತಾ ಇರ್ತೀರ. ಸೊ ಈ ಥರ ಎಲ್ಲ ಹೇಳಿ ಕಮೆಂಟ್ ಮಾಡ್ತಿರ್ತೀರ. ನೋಡಿ, ಲೈಫ್ ಅಂದರೆ ಒಂದು ಚಾಲೆಂಜ್, ಜೀವನ ಅಂದರೆ ಒಂದು ಹೋರಾಟ, ಸಾಮಾನ್ಯ ಅಲ್ಲ. ನಾನು ಏನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಬಂದು ಶೇರ್ ಮಾಡ್ಕೊಂಡಿರೋದು, ಪರ್ಸ್ನಲ್ಲಾಗಿ ನನಗೆ ಒಂದು ಈ ಥರ ಬೈಪೋಲಾರ್ ಡಿಸಾರ್ಡರ್ ಅನ್ನೋ ಒಂದು ಪ್ರಾಬ್ಲಮ್, ಒಂದು ಹೆಂಗಿರುತ್ತೆ ಸಿಮ್ಟಮ್ಸು, ನಮಗೆಷ್ಟು ಅದು ಕಾಡುತ್ತೆ ಅದೆಲ್ಲ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಕಾಣೋದಲ್ಲ, ಕಾಯಿಲೆ ಅನ್ನೋದು ಕಾಣೋದಲ್ಲ. ಬಟ್ ಅದೆಲ್ಲದನ್ನು ಫೇಸ್ ಮಾಡಬೇಕು ಅಂದರೆ ಏನು ಬೇಕು ನಮ್ಮಲ್ಲಿ? ಮೇನ್ ಮುಖ್ಯವಾಗಿ ಒಂದು ಛಲ ಇರಬೇಕು. ನನ್ನ ಲೈಫಲ್ಲಿ ನಾನು ಬದುಕಬೇಕು. ಯಾರಿಗೋಸ್ಕರ ಬದುಕಬೇಕು? ನನ್ನ ಮಕ್ಕಳಿಗೋಸ್ಕರ ಬದುಕಬೇಕು, ನನ್ನ ಫ್ಯಾಮಿಲಿಯವ್ರಿಗೋಸ್ಕರ ಬದುಕಬೇಕು. ಈ ಥರ ಒಂದಷ್ಟು ನೀವು ನಿಮಗೆ ನೀವು ಪಾಸಿಟಿವಿಟಿನ ತುಂಬ್ಕೋಬೇಕು. ಅದಷ್ಟೇ ಅಲ್ಲ, ಆ ಒಂದು ಏನೇ ಲಕ್ಷಣಗಳಿದ್ರು, ಏನೇ ನಿಮ್ಮ ಸಿಮ್ಟಮ್ಸ್ ಕಾಣಿಸ್ತಿದ್ರು, ಬಿಕಾಸ್ ನಾನೇನಾದರೂ ನನಗೇನೋ ಒಂದು ಕೆಲವೊಂದು ಆಗ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ, ಲಕ್ಷಣಗಳು ಕಾಣಿಸ್ತಾ ಇರುತ್ತೆ, ಅದ್ರ ಕಡೆ ನಾನು ಹೆಚ್ಚು ಫೋಕಸ್ ಮಾಡೋಕ್ಕೆ ಹೋದರೆ ಇನ್ನೂ ಹೆಚ್ಚಾಗಿ ನನಗದು ಜಾಸ್ತಿನೇ ಆಗುತ್ತೆ ವಿನಃ ಕಡಿಮೆ ಆಗೋದಿಲ್ಲ. ಸೊ ಲೈಫನ್ನು ಚಾಲೆಂಜಿಂಗಾಗಿ ತೊಗೋಬೇಕು ನಾವು ಯಾವತ್ತೂ ಕೂಡ ಅಷ್ಟೇ. ಏನೇ ಒಂದು ಪ್ರಾಬ್ಲಮ್ ಬರಲಿ, ಇಲ್ಲ ನನ್ನ ಕೈಲಾಗುತ್ತೆ, ನನ್ನಿಂದ ಸಾಧ್ಯ ಅಂತ ತಿಳ್ಕೊಳ್ಳಿ. ರೀಸೆಂಟಾಗಿ ಒಂದು ವಿಷಯದ ಬಗ್ಗೆ ಕೇಳ್ಪಟ್ಟೆ, ಹೇಳಬಾರ್ದು ವಿಡಿಯೋದಲ್ಲಿ ಅಂತ ಅಂದ್ಕೊಂಡೆ, ಬಟ್ ಆದರೂ ಹೇಳ್ತಾ ಇದ್ದೀನಿ. ಗಂಡನ ಜೊತೆ ಏನೋ ಒಂದು ಗಲಾಟೆ ಅನ್ನೋದಾಗುತ್ತೆ. ಆ ಹೆಣ್ಮಗಳು ಏನು ಮಾಡ್ತಾಳೆ, ಗಲಾಟೆನೋ ಮಿಸ್ಅಂಡರ್ಸ್ಟ್ಯಾಂಡಿಂಗೋ, ಆಕೆನೂ ಕೂಡ ಸುಸೈಡಿಗೆ ಟ್ರೈ ಮಾಡಿ ಮಗು ಕೂಡ ಏನೋ ಕೊಟ್ಬಿಡ್ತಾರೆ. ಸೊ ತಾಯಿ ಬದುಕಿದ್ಲು, ಮಗು ಬದುಕಲಿಲ್ಲ. ನಾನು ಈ ಒಂದು ವಿಷಯನ ಇನ್ಸಿಡೆಂಟ್ ಕೇಳಿದ್ಮೇಲೆ ಅಂದ್ಕೊಂಡೆ, ನೋಡಿ ನಾರ್ಮಲ್ ಇರೋರು ಈ ಥರ ಎಲ್ಲ ಒಂದಷ್ಟು ತುಂಬಾ ನೆಗೆಟಿವ್ ಕೆಲಸಗಳನ್ನು ಮಾಡ್ತಾರೆ. ಅಂಥದ್ರಲ್ಲಿ ನಾನು ಥಿಂಕ್ ಮಾಡೋದು ಗ್ರೇಟ್ ಅಲ್ವಾ ಒಂದು ಲೆಕ್ಕಕ್ಕೆ. ಎಷ್ಟೇ ಕಷ್ಟ ಬಂದರೂ ಏನೇ ಬಂದರೂ ಫೇಸ್ ಮಾಡ್ತಾ ಇದ್ದೀನಲ್ಲ ನಾನು. ಸೊ ಹಿಂಗೆ ಫೇಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ಕಾರಣ ಏನು? ಒಂದು ಫ್ಯಾಮಿಲಿ ಸಪೋರ್ಟ್, ಇನ್ನೊಂದು ನನಗೆ ನಾನು ಮೋಟಿವೇಶನ್. ಮೇನ್ ಮುಖ್ಯವಾಗಿ ನನ್ನನ್ನು ನಂಬ್ಕೊಂಡು 2 ಜೀವಗಳಿದ್ದಾವೆ. ಅಷ್ಟು ಸುಲಭ ಇಲ್ಲವೇ ಇಲ್ಲ, ತುಂಬ ಚಾಲೆಂಜಿಂಗ್ ಆಗಿರುತ್ತೆ ದಿನಗಳು. ಸೊ ನಾನು ತುಂಬ ಡೀಪಾಗಿ ಹೇಳ್ತಾ ಹೋದರೆ ನನಗೆ ಏನೇನೋ ಕೆಲವೊಂದು ಸಲ ನನಗೆ ಹಳೇದೆಲ್ಲ ನನಗೆ ಇದ್ದಕ್ಕಿದ್ದಂಗೆ ಕಣ್ಮುಂದೆ ಬಂದಂಗೆ ಆಗುತ್ತೆ. ಓಲ್ಡ್ ಡೇಸ್ ಅಂದರೆ ನನ್ನ ಪಾಸ್ಟ್ ಲೈಫ್ ಆಗಿರ್ಬೋದು, ಇದ್ದಕ್ಕಿದ್ದಂಗೆ ಎಲ್ಲ ಮರ್ತೋಗ್ಬಿಟ್ಟಿರ್ತೀನಿ ನಾನು. ಮರವು ಜಾಸ್ತಿ ನನಗೆ. ತುಂಬ ಸ್ಟ್ರಗ್ಲಿಂಗ್ ಇರುತ್ತೆ. ಒಂದೊಂದು ದಿನ ಸಿಕ್ಕಾಪಟ್ಟೆ ಹೆಡ್ಡೇಕ್ ಇರುತ್ತೆ, ಒಂದೊಂದು ದಿನ ಮಲಗಿರ್ಬೇಕಾದ್ರೆ ಸಡನ್ನಾಗಿ ಗಾಬರಿಯಾಗಿ ಎದ್ದೇಳ್ತಾ ಇದ್ದೆ ನಾನು. ಸೊ ತುಂಬ ಸಿಮ್ಟಮ್ಸ್ ಅದು. ಆಮೇಲೆ ಈ ಸಲ ನಾನು ಕಡಬಂಸ ಹಾಸ್ಪಿಟಲ್ಗೆ ಹೋಗಿದ್ದಾಗ ನನಗೆ ಅಲ್ಲಿ ಮೆಡಿಸಿನ್ಸ್ ಕೊಟ್ಟಿದ್ದು ಯಾವ ಲೆವೆಲಿಗೆ ಎಫೆಕ್ಟ್ ಆಯಿತು ಅಂದರೆ, ಅಪ್ಪ ದೇವರೇ, ನನ್ನ ಕೈಲಿ ಮಾತ್ರೆಗಳನ್ನ ತೊಗೊಂಡು ಮಾತ್ರ ನಂಗೆ ತುಂಬ ಕಷ್ಟ. ನನಗೆ ಫ್ಯಾಮಿಲಿ ಸಪೋರ್ಟ್ ಇದೆ, ಮತ್ತು ನನಗೆ ಫ್ಯಾಮಿಲಿ ಸಪೋರ್ಟ್ ಇದೆ, ಭಗವಂತನ ಆಶೀರ್ವಾದ ಇದೆ. ಸೊ ನನಗೆ ಆ ದೇವರೇ ನನಗೆ ನನ್ನ ಗುರುಗಳ ಮುಖಾಂತರ ನನಗೆ ಮೆಡಿಸಿನನ್ನು ಕೊಟ್ಟಿದ್ದಾನೆ. ಸೊ ಅದ್ರ ಮುಖಾಂತರ ನಾನು ನಡ್ಕೊಂಡು ಹೋಗ್ತೀನಿ ವಿನಃ ನಾನಂತೂ ಮಾತ್ರೆ ನುಂಗಿದ್ರೆ ಸತ್ತೇ ಹೋಗ್ಬಿಡ್ತೀನಿ. ಅದ್ರ ಡೋಸೇಜ್ ಪವರ್ ತಡ್ಕೊಳಕ್ಕೆ ಆಗಲ್ಲ. ಯಾಕಂದರೆ ನನಗೆ ಆಲ್ರೆಡಿ ತುಂಬ ಹೈ ಡೋಸಿಗೆ ಹೋಗಿದ್ರು ಫ್ರೆಂಡ್ಸ್. ಆ ಹೈ ಡೋಸಿಂದ ಕಡಿಮೆ ಮಾಡಿದ್ರು ನನಗೆ ಹೆಂಗಂದ್ರೆ ಮೈಕೈಯೆಲ್ಲ ಹಿಂಡಿ ಆಗ್ತಾಯಿತ್ತು. ಆಮೇಲೆ ನನ್ನದು ಮದುವೆದು ಫೋಟೋಸ್ ಶೇರ್ ಮಾಡಿದಾಗ ನೀವೇನ ಅದು ಆವಾಗ ಸಣ್ಣ ಇದ್ದೀರ, ಇವಾಗ ಇಷ್ಟು ದಪ್ಪ, ಇವಾಗೇನು ದಪ್ಪ, ಆ ಮೆಡಿಸಿನ್ಸ್ ತೊಗೋಬೇಕಾದ್ರೆ ಇನ್ನೂ ದಪ್ಪ ಆಗಿಬಿಟ್ಟಿದ್ದೆ ನಾನು. ತುಂಬಾ ಒಂಥರ ಫುಲ್ಲು ಸ್ಲೋ ಆಗಿಬಿಟ್ಟಿದ್ದೆ ನಾನು. ಅದು ಹೇಳೋಕ್ಕಾಗಲ್ಲ. ನನಗಂತೂ ನಾನು ಮೆಡಿಸಿನ್ ಅಂತೂ ನಾನು ತೊಗೊಳ್ಳಲ್ಲ, ನನಗೆ ಬೇಡ. ನನಗೆ ಮೆಡಿಸಿನನ್ನು ದೇವರು ನನ್ನ ಗುರುಗಳ ಮುಖಾಂತರ. ಏನು ಇವರು ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತಾರೆ ಇತ್ತೀಚೆಗೆ ಗುರುಗಳು ಅಂತ ಹೇಳಿ ಅಂತ ಕೆಲವ್ರಿಗೆ ಅನಿಸ್ಬಹುದು. ನೀವು ಯಾರಾದರೂ ನನ್ನ ವಿಡಿಯೋ ನೋಡಿ ಅವ್ರ ಹತ್ರ ನೀವು ಹೋದರೆ, ನೀವು ಅವ್ರ ಹತ್ರ ದೀಕ್ಷೆಯನ್ನು ತೊಗೊಂಡ್ರೆ
ನಾನು ದಯವಿಟ್ಟು ಹೇಳ್ತೀನಿ, ನೀವು ಅವ್ರ ಸಾನ್ನಿಧ್ಯದಲ್ಲಿ ಇರಿ, ಕಂಟಿನ್ಯೂ ಮಾಡಿ, ಅವ್ರು ಹೇಳೋ ರೂಲ್ಸನ್ನು ಟಿಪ್ಸನ್ನು ಫಾಲೋ ಮಾಡಿ. ಅವ್ರು ಸೂಕ್ಷ್ಮವಾಗಿ ಹೇಳ್ತಾರೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ನನಗೆ ತುಂಬಾ ಒಳ್ಳೆಯದಾಗಿದೆ, ಆಗ್ತಾಯಿದೆ. ಸೊ ನನಗೆ ಈ ಸಲ ತುಂಬ ಕಷ್ಟ ಇತ್ತು ಫ್ರೆಂಡ್ಸ್. ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ. ಈ ಸಲ ದೇವಸ್ಥಾನಕ್ಕೆ ಹೋಗಿ ಬಂದರೂ ಸಾಧ್ಯ ಆಗಲಿಲ್ಲ. ಅಷ್ಟು ನನಗೆ ಇತ್ತೀಚೆಗೆ ಫೇಸ್ ಮಾಡ್ತಿರೋಂಥ ದಿನಗಳಾಗಿರ್ಬೋದು. ನಾನು ಏನಾಗ್ತಿದ್ನೋ ನನಗೆ ಗೊತ್ತಿಲ್ಲ. ಬಟ್ ಈ ಥರ ಸಿಚುವೇಶನ್ನೆಲ್ಲ ನಾನು ಫೇಸ್ ಮಾಡೋದಕ್ಕೆ ನನಗೆ ಮೇಯ್ನ್ ಧೈರ್ಯ ಅಂತ ಅಂದರೆ ಅದು ಗುರುಗಳು, ರಜನಿ ಅರವಿಂದ್ ಗುರುಗಳು ಅಂತಲೇ ಹೇಳ್ತೀನಿ. ಸುಮ್ಮನಿಲ್ಲ ಫ್ರೆಂಡ್ಸ್, ಸುಮ್ಮನಿಲ್ಲ. ಅವರ ಒಂದು ಎನರ್ಜಿ ಪವರ್ ನನಗೆ ಅವ್ರು ಹೇಳು ಅಂತ ಹೇಳಲ್ಲ ವಿಡಿಯೋದಲ್ಲಿ, ಆದಷ್ಟು ನೀನು ಜಾಸ್ತಿ ಹೇಳಕ್ಕೆ ಹೋಗಬೇಡ ಅಂತಲೇ ಅಂತಾರೆ ನಮ್ಮ ಗುರುಗಳು. ಅವ್ರು ದೊಡ್ಡತನ ಅದು. ಬಟ್ ನಂಗೆ ತುಂಬಾ ಕೈ ಹಿಡಿದು ಕಾಪಾಡಿದ್ದಾರೆ ಪರ್ಸ್ನಲಿ. ನಾನು ಮೆಡಿಕೇಷನ್ ಇಲ್ಲದೆ ನಾನು ಲೈಫನ್ನು ಲೀಡ್ ಮಾಡ್ತಾಯಿದ್ದೀನಿ. ಮತ್ತು ನಾನು ನಾರ್ಮಲ್ ಆಗಿದ್ದೀನಿ, ಖುಷಿಯಾಗಿದ್ದೀನಿ, ಆ್ಯಕ್ಟಿವ್ ಇದ್ದೀನಿ. ನಾನು ಎಲ್ಲದನ್ನು ವ್ಲಾಗ್ ಮಾಡ್ತಾಯಿಲ್ಲ ಇವಾಗ. ಯಾಕಂದರೆ ನಂಗೆ ಗೊತ್ತಾಗ್ಬಿಟ್ಟಿದೆ ಸರಿ ಯಾವುದು ತಪ್ಪು ಯಾವುದು ಅಂಥೇಳಿ. ನಾನು ಫುಲ್ಲು ಎಲ್ಲದನ್ನು ವ್ಲಾಗ್ ಮಾಡ್ತಾಯಿದ್ರೆ ನೀವು ಇಷ್ಟಪಟ್ಟು ನಾನು ವೀಡಿಯೋ ನೋಡ್ತೀರ ನಿಜ. ಬಟ್ ಎಲ್ಲೋ ಒಂದು ಕಡೆ ನಂಗೆ ವೈರಿಗಳು ಜಾಸ್ತಿ ಇದ್ದಾರೆ ಅಂತ ನನಗೆ ಗೊತ್ತಾಗ್ಬಿಟ್ಟಿದೆ. ನನ್ನನ್ನು ತುಳಿಯೋಕ್ಕೆ ಕಾಯ್ತಾ ಇದ್ದಾರೆ ಅಂತೇಳಿ ನನಗೆ ಗೊತ್ತಾಗಿದೆ. ಆ್ಯಂಡ್ ಮೋರ್ ಓವರ್ ನಾವು ಏನೇ ಮಾಡಿದ್ರು ಅಲ್ಲಿ ಅಪ್ಡೇಟ್ ಹೋಗ್ತಾ ಇರುತ್ತೆ. ನೀವೇ ನೋಡಿದ್ರೆ ನನಗೆ ತುಂಬಾ ಸಂತೋಷ, ನನ್ನ ವ್ಯೂವರ್ಸ್ ನೋಡಿದ್ರೆ ತುಂಬಾ ಸಂತೋಷ. ಬಟ್ ಬೇರೆಯವರೆಲ್ಲ ನೋಡಿ ಅದು ಕೆಟ್ಟ ದೃಷ್ಟಿ ಅನ್ನೋದಾಗಿ ಅಲ್ಲಿ ಏನೋ ಆಗಬೇಕಾಗಿರೋ ನಮ್ಮ ಲೈಫಿಗೆ ಇನ್ನೆಂಗೋ ಸೈಡ್ ಎಫೆಕ್ಟ್ಸ್ ಅನ್ನೋದು ಹೊಡಿತಾ ಇರುತ್ತೆ. ನೀವು ಜಸ್ಟ್ ಅಬ್ಸರ್ವ್ ಮಾಡಿ. ಕೆಲವು ಯೂಟ್ಯೂಬರ್ಸ್ ಲೈಫ್, ಕೆಲವು ಯೂಟ್ಯೂಬರ್ಸ್ ಲೈಫ್ ಅವರು ಚೆನ್ನಾಗಿರ್ತಾರೆ. ಅವ್ರ ಲೈಫ್ ಸ್ಟೈಲು, ಅವರು ಚಿನ್ನ ತೊಗೊಂಡಿದ್ದು, ಒಡವೆ ತೊಗೊಂಡಿದ್ದು, ನಾನು ಹಿಂದೆಲ್ಲ ಹಾಕಿದ್ದೀನಿ ಇಲ್ಲ ಅಂತ ಹೇಳಲ್ಲ, ಎಲ್ಲದನ್ನು ತಂದು ಶೇರ್ ಮಾಡ್ತಾ ಇರ್ತಾರೆ. ಯಾಕಂದರೆ ನಾವು ನಿಮ್ಮನ್ನು ಫ್ಯಾಮಿಲಿ ಅನ್ನೋ ಥರ ತಿಳ್ಕೊಂಡಿರ್ತೀವಿ ವ್ಯೂವರ್ಸ್ನ. ಬಟ್ ಏನಾಗುತ್ತೆ ಅಂದರೆ ಅದಕ್ಕೆ ಕೆಟ್ಟ ದೃಷ್ಟಿ ಅನ್ನೋದಾಗಿ ತುಂಬಾ ಅದ್ರ ಸೈಡ್ ಎಫೆಕ್ಟ್ಸ್ನ ಅನುಭವಿಸ್ತಾ ಇರ್ತಾರೆ. ಅದು ಮಾತ್ರ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದರೆ ಅದೆಲ್ಲ ಗೊತ್ತಾಗುತ್ತೆ. ಇತ್ತೀಚೆಗೆ ಅದೇನೋ ಗೊತ್ತಿಲ್ಲ, ಅದೆಲ್ಲ ಗೊತ್ತಾಗುತ್ತೆ. ಏನಾದ್ರು ಪರ್ಸ್ನಲ್ ವಿಷಯಗಳು ಅಂತ ಶೇರ್ ಮಾಡಿದ್ರೆ ಯೂಟ್ಯೂಬಲ್ಲಿ ಲಿಮಿಟೆಡ್ ಆಗಿರಬೇಕು. ಪ್ರತಿಯೊಂದನ್ನು ನಾನು ಬಂದು ಇಲ್ಲಿ ಶೇರ್ ಮಾಡಬಾರ್ದು ಅಂಥೇಳಿ ಅದನ್ನು ಕೂಡ ರಿಯಲೈಸ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ನಾನು ನೀವೇನು ನೋಡ್ತಿದ್ದೀರಾ ಸಿಂಪಲ್ ಗೃಹಿಣಿ ಇಂದು ಅಂತೇಳಿ ಖುಷಿಯಾಗಿ ಇಷ್ಟು ಆ್ಯಕ್ಟಿವ್ ಆಗಿ, ನೀವು ಬಿಲೀವ್ ಮಾಡಲ್ಲ, ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತೀನಿ ನಾನು, ಹೋಲ್ ಡೇ ಆ್ಯಕ್ಟಿವ್ ಆಗಿರ್ತೀನಿ. ಚಿಕ್ಕ ಪುಟ್ಟ ಸಮಸ್ಯೆಗಳು ಬರ್ತಾ ಇರುತ್ತೆ, ಅದ್ರ ಕಡೆ ಹೆಚ್ಚಿನ ಗಮನ ಕೊಡಲ್ಲ. ಜೀವನ ಅಂದಮೇಲೆ ಸಮಸ್ಯೆ ಬಂದೇ ಬರುತ್ತೆ, ಅದ್ರ ಕಡೆ ಜಾಸ್ತಿ ಫೋಕಸ್ ಮಾಡಬಾರ್ದು. ನಮ್ಮ ಒಂದು ದಾರಿ ಏನಿರುತ್ತೆ ನೋಡಿ, ಸೊ ಆ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗಬೇಕು. ಯಾವುದೇ ರೀತಿಯ ನೆಗೆಟಿವಿಟಿ ಬರ್ತಾ ಇರುತ್ತೆ, ನಮ್ಮನ್ನು ದಬ್ತಾ ಇರುತ್ತೆ. ಸೊ ನಾವು ಅದ್ರ ಕಡೆ ಹೆಚ್ಚು ಗಮನವನ್ನು ಕೊಡಬಾರ್ದು. ಅದನ್ನ ಹತ್ರ ಕೂಡ ನಾನು ಆದಷ್ಟು ಇವಾಗ ನಂಗೆ ನೆಗೆಟಿವ್ ಆಗಿ ಮಾತಾಡೋರು ಕಂಡ್ರೂ ಆಗಲ್ಲ. ಇತ್ತೀಚೆಗೆ ನಾನು ಜಾಸ್ತಿ ಕಮ್ಯುನಿಕೇಟ್ ಮಾಡೋಕ್ಕೆ ಹೋಗಲ್ಲ. ನನ್ನ ಝೋನ್ ತುಂಬಾ ಶಾರ್ಟಾಗಿ ಮಾಡ್ಕೊಂಬಿಟ್ಟಿದ್ದೀನಿ ನಾನು. ಸೊ ನನಗೇನಿದ್ರು ಪಾಸಿಟಿವಿಟಿ. ಸೊ ಯಾರು ತುಂಬ ಪಾಸಿಟಿವ್ ಆಗಿ ಮಾತಾಡ್ತಾರೆ ಅಂಥವ್ರ ಜೊತೆ ಮಾತಾಡ್ತೀನಿ, ಅಂಥವ್ರ ಜೊತೆ ಒಡನಾಟದಲ್ಲಿರ್ತೀನಿ. ಅದರ ಹೊರತು ವಿನಃ ನನಗೆ ಬೇರೆ ಅಗತ್ಯ ಇಲ್ಲ ಅಂಥೇಳಿ ನನಗೆ ಗೊತ್ತಾಗಿದೆ. ಸೊ ಒಂದು ಧೈರ್ಯವನ್ನು ಇಟ್ಕೊಳ್ಳಿ ಲೈಫಲ್ಲಿ. ನನ್ನ ಕೈಲಿ ಆಗಲ್ಲಪ್ಪ, ನನಗೇನೋ ಒಂದು ಅನಾರೋಗ್ಯದ ಸಮಸ್ಯೆ ಬಂದುಬಿಟ್ಟಿದೆ, ನಾನು ಸಾಯೋದಿದ್ರೆ ಯಾವತ್ತೂ ಸತ್ತೋಗ್ಬಿಡ್ಬೇಕಾಗಿತ್ತು. ಇದನ್ನೆಲ್ಲ ಕೆಲವರು ಕಮೆಂಟ್ ಹಾಕ್ತೀರಾ, ಅಕ್ಕ ನಂಗೆ ಸಾಯಬೇಕು ಅನಿಸ್ತಿದೆ, ನಂಗೆ ಬದುಕೋಕ್ಕೆ ಆಗ್ತಾಯಿಲ್ಲ, ಮಗು ಇದೆ ಅಕ್ಕ, ಯೋಚನೆ ಮಾಡ್ತಾಯಿದ್ದೀನಿ ನಾನು ಏನು ಮಾಡಲಿ ಅಂತ. ಯಾಕೆ ಸಾಯ್ತೀರಾ? ನಾನಿಲ್ವಾ ನೋಡಿ, ನಾನು ಬದುಕ್ತಾ ಇಲ್ವಾ? ನಿಮ್ಮ ಕೈಲೂ ಆಗುತ್ತೆ, ನನ್ನ ಕೈಲಾದಮೇಲೆ ನಿಮ್ಮ ಕೈಲೂ ಆಗುತ್ತೆ. ಆ ದಾರಿ ಕಂಡ್ಕೋಬೇಕಷ್ಟೆ. ನನಗೆ ಭಗವಂತಂಗೆ ಪೂಜೆ ಮಾಡೋದು, ಮನೇಲಿ ಕೆಲವರು ದೇವರು ದಿಂಡ್ರು ಏನೂ ಬೇಕಾಗಿಲ್ಲ. ಎಷ್ಟು ವರ್ಸ್ಟ್ ಅಂದರೆ ಎರಡೆರಡು ನಾನು ಹೆಲ್ತ್ ಪ್ರಾಬ್ಲಮ್ ಇದ್ದಾಗ ಸೊ ಅವಾಗ 2 ಡೇಸ್ 3 ಡೇಸ್ ಸ್ನಾನನೇ ಮಾಡ್ತಿರ್ಲಿಲ್ಲ. ನಾನು ಹೆಂಗಪ್ಪ ಇವಾಗ ಅನ್ಕೊತೀನಿ, ಎವ್ರಿ ಡೇ ಸ್ನಾನ ಮಾಡ್ತೀನಿ ಈಗ. ಸೊ ನಾನು ಸುಮಾರು ದಿನ ಆಯಿತು. ಸೊ ಆ್ಯಕ್ಟಿವ್ನೆಸ್ ಅನ್ನೋದು ಇರಬೇಕು ಮನುಷ್ಯನಿಗೆ. ಸ್ನಾನ ಅನ್ನೋದು ಕೇವಲ ದೇಹ ಶುದ್ಧಿ ಮಾಡೋದಷ್ಟೇ ಅಲ್ಲ, ಮನಸ್ಸನ್ನು ಕೂಡ ಶುದ್ಧಿ ಮಾಡುತ್ತೆ. ಸೊ ಫ್ರೆಶ್ ಆಗಿರಿ, ಆ್ಯಕ್ಟಿವ್ ಆಗಿರಿ, ಖುಷಿಯಾಗಿರಿ. ಕೇವಲ ಮಾತ್ರೆಗಳನ್ನು ಮಾತ್ರ ನುಂಗ್ಬಿಟ್ಟೆ ನನಗೆ ಸರಿ ಹೋಗ್ತಿಲ್ಲ ಈ ಸೈಡ್ ಎಫೆಕ್ಟ್ ಆಗಿದೆ. ಆ ಮೆಡಿಸಿನ್ಸೇ ಅಷ್ಟು ಸೈಡ್ ಎಫೆಕ್ಟ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ನನ್ನ ಡಾಕ್ಟ್ರು ಲಾಸ್ಟ್ ಟೈಮು ನಮ್ಮ ಡಾಕ್ಟ್ರ್ ಹತ್ರ ಹೋದ, ಅವ್ರು ಹೇಳಿದ್ದದು ಮೆಡಿಸಿನ್ಸ್ ಬೇಕಾಗುತ್ತೆ ಅವರಿಗೆ. ಸೊ ಅವ್ರು ನೋಡಿರ್ತಾರೆ, ನಮ್ಮ ಥರ ಎಷ್ಟೋ ಪೇಷಂಟ್ಸ್ನ ನೋಡಿರ್ತಾರೆ. ಬಟ್ ಆದರೆ ನನಗೆ ಮೆಡಿಸಿನ್ಸ್ ಇಲ್ಲದೆ
ಖುಷಿಯಾಗಿ ನಾನು ನಾರ್ಮಲ್ಲಾಗಿ ಎಲ್ಲರ ರೀತಿ ಜೀವನವನ್ನು ನಡೆಸ್ತಾ ಇದ್ದೀನಿ. ಸಾಧ್ಯ, ಖಂಡಿತವಾಗ್ಲೂ ಸಾಧ್ಯ. ಫ್ಯಾಮಿಲಿ ಸಪೋರ್ಟ್ ಇರಲಿ. ಸೊ ಯಾರಾದರೂ ವಿಡಿಯೋ ನೋಡ್ತಾರೆ, ಫ್ಯಾಮಿಲಿ ಸಪೋರ್ಟ್ ಇರಲಿ. ನನಗೆ ನಮ್ಮ ಯಜಮಾನರು ತುಂಬಾ ಸಪೋರ್ಟ್ ಮಾಡ್ತಾರೆ, ನಮ್ಮ ತಾಯಿ ಸಪೋರ್ಟ್ ಮಾಡ್ತಾರೆ. ಆಮೇಲೆ ನನ್ನ ಮಕ್ಕಳು ಬಂಗಾರ ಇದ್ದಂಗೆ. ದೊಡ್ಡವನಂತೂ ಪಾಪ ಮಗುಗೆ ಚಿಕ್ಕ ವಯಸ್ಸಿಗೆ ಅವ್ನಿಗೆ ಸಾಕಷ್ಟು ಬುದ್ಧಿ ಇದೆ ಅವನಿಗೆ. ಸೊ ಆ ಮಕ್ಕಳಿಗೋಸ್ಕರ ಆದರೂ ನಾನು ಬದುಕಬೇಕು ಅಂತ ಹೇಳಿ ನನ್ನ ಮನಸ್ಸಿಗೆ ಒಂದು ದೃಢ ನಿರ್ಧಾರವನ್ನು ತೊಗೊಂಡೆ. ನಾವು ಸಾಕಲಿಲ್ಲ ಅಂದರೆ ಯಾರು ಸಾಕ್ತಾರೆ ಮಕ್ಕಳನ್ನ? ಉತ್ತರ ಕೊಡಿ. ಸಾಯ್ಬೇಕಕ್ಕ ನಾನು ಸತ್ತೋಗ್ಬಿಡ್ತೀನಿ ಅಂತಿರಲ್ಲ, ಉತ್ತರ ಕೊಡಿ. ನಾವು ಸಾಕಿಲ್ಲ ಅಂದರೆ ಮಕ್ಕಳನ್ನ ಯಾರು ಸಾಕ್ತಾರೆ? ಮನೇಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿರೋ ಜನಗಳ ಜೊತೆ ಸೇರಿ. ಏನೋ ಸ್ವಲ್ಪ ಟ್ಯಾಬ್ಲೆಟ್ಸೇ ಫುಲ್ ಸ್ಟಾಪ್ ಮಾಡಿ ಅಂತ ಹೇಳಕ್ಕೆ ನಾನು ಡಾಕ್ಟ್ರಲ್ಲ ನಿಮಗೆ. ಬಟ್ ಆದರೆ ನೀವು ಒಂದು ಕಡೆ ನಾನು ಪಾಸಿಟಿವ್ ಆಗಿರ್ತೀನಿ, ನಾನು ಆ್ಯಕ್ಟಿವ್ ಆಗಿರ್ತೀನಿ, ಜೀವನ ಶೈಲಿ, ಲೈಫ್ ಸ್ಟೈಲ್ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಈ ಥರ ಒಂದು ಮೆಂಟಲಿ ಪ್ರಾಬ್ಲಮ್ ಇರೋ ಅಂಥ ಹೆಣ್ಮಕ್ಳಿಗೆ. ಸೊ ನೀವು ಆದಷ್ಟು ಒಳ್ಳೆ ಲೈಫ್ ಸ್ಟೈಲನ್ನು, ಒಳ್ಳೆ ಜೀವನ ಶೈಲಿಯನ್ನು ಇಟ್ಕೋಬೇಕು. ಬೆಳಗ್ಗೆ ಬೇಗ ಎದ್ದೇಳೋದು, ಯೋಗ, ಧ್ಯಾನ, ದೇವರ ಪೂಜೆ, ಮನೆಯನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳೋದು. ಮನೆಯೇ ನೆಗೆಟಿವ್ ಆಗಿತ್ತು ಅನ್ನೋ ನಿಮ್ಮ ಮನಸ್ಸು ನೆಗೆಟಿವ್ ಆಗಿಬಿಡುತ್ತೆ. ಆಲ್ರೆಡಿ ನೆಗೆಟಿವ್ ಥಾಟ್ಸ್ ಅನ್ನೋದು, ಹೆಲ್ತ್ ಇಶ್ಯೂಸ್ ಅನ್ನೋದು ಬಂದಿರುತ್ತೆ ದೇಹಕ್ಕೆ. ಅದ್ರ ಜೊತೆಗೆ ಮನೇನೂ ಕೂಡ ನೆಗೆಟಿವ್ ಆಗಿ ಇಟ್ಕೊಂಡ್ಬಿಟ್ರೆ ಇನ್ನೂ ನೆಗೆಟಿವಿಟಿ ಬಂದುಬಿಡುತ್ತೆ. ಚೆನ್ನಾಗೇ ಇರ್ತೀರಾ, ಕೆಲವೊಮ್ಮೆ ಏನೇನೋ ಆಗೋಗುತ್ತೆ ಮನೇಲಿ. ಕೆಟ್ಟ ದೃಷ್ಟಿ, ಏನಕ್ಕ ಕೆಟ್ಟ ದೃಷ್ಟಿ? ಇದೆಲ್ಲ ಇವಾಗಿನ ಕಾಲದಲ್ಲಿ ನಂಬ್ತೀರಾ? ಮನುಷ್ಯನ ಕಣ್ಣಿಗೆ ಮರನೇ ಸಿಡಿಯುತ್ತಂತೆ, ಅಂಥದ್ರಲ್ಲಿ ನಮ್ಮ ಜೀವನ ಹಾಳಾಗಲ್ಲ ಅನ್ನೋದಕ್ಕೇನು ಸಾಕ್ಷಿ ಅಲ್ವಾ? ಸೊ ಹೀಗೆಲ್ಲ ಇರುತ್ತೆ. ಅದಕ್ಕೇನು ಮಾಡಬೇಕು, ಏನು ಪರಿಹಾರ ಮಾಡ್ಕೋಬೇಕು, ಅದನ್ನೆಲ್ಲ ಮಾಡಿಕೊಳ್ಳೇಬೇಕು. ಸೊ ಇಲ್ಲ ಅಂದರೆ ನಾವೇ ಸಫರ್ ಪಡೋರು, ನಾವೇ ಕಷ್ಟಪಡೋರು. ನಂದು ಯಾವ ಜನ್ಮದ ಪುಣ್ಯನೋ ಏನೋ, ನನಗೆ ನಾನು ಫೇಸ್ ಮಾಡಿದಂಥ ದಿನಗಳಾಗಿರ್ಬೋದು, ನನ್ನ ಲೈಫಲ್ಲಿ ನಾನು ಫೇಸ್ ಮಾಡಿಲ್ಲ. ಅಷ್ಟು ವರ್ಸ್ಟ್ ಡೇ ನನ್ನ ಲೈಫಲ್ಲಿ ಬರುತ್ತೆ ಅಂತ ನಾನು ಯಾವತ್ತೂ ಕೂಡ ಅಂದ್ಕೊಂಡಿಲ್ಲ. ಸೊ ಆ ಥರ ದಿನಗಳು ನನ್ನ ಜೀವನದಲ್ಲಿ ಬಂದರೂ ಕೂಡ ನಾನು ಇವತ್ತು ಇಷ್ಟು ಸ್ಟ್ರಾಂಗಾಗಿ ಇರ್ತೀನಿ ಅಂದರೆ ರೀಸನ್ ಗುರುಗಳು. ತಾತನ ಹತ್ರ ಕುತ್ಕೊಂಡು ಅಳ್ತಾ ಇದ್ದೆ ನಾನು, ಸಾಯಿಬಾಬಾ ತಾತನ ಹತ್ರ. ಏನು ತಾತ ನೀನು, ನಂಗೆ ಮನಸ್ಸಲ್ಲಿ ಏನಾದ್ರು ತುಂಬ ಡೀಪಾಗಿ ಏನಾದರೂ ಇದ್ದರೆ ನಾನು ದೇವ್ರ ಹತ್ರ ಹೇಳ್ಕೊಳ್ತೀನಿ. ಏನು ತಾತ ನೀನು, ನನಗೆ ಇಷ್ಟೊಂದು ಕಷ್ಟ ಅನ್ನೋದು ಬಂತು, ನಂಗೆ ಇಷ್ಟೊಂದು ಇದಾಯಿತು, ನಿನ್ನನ್ನು ಪೂಜೆ ಮಾಡ್ತೀನಿ, ನಾನು ನಿನ್ನನ್ನು ಕೇಳ್ಕೊಳ್ತೀನಿ, ಯಾಕೆ ಇಷ್ಟು ಕಷ್ಟ ಕೊಟ್ಟೆ? ಅದಕ್ಕೆ ತಾತ ಬರೋಕ್ಕಾಗಲ್ವಲ್ಲ, ಸಾಯಿಬಾಬಾ ತಾತ ಇದು ಕಲಿಯುಗ, ಅವ್ರು ಬರೋಕ್ಕಾಗಿಲ್ಲ ನೋಡಿ. ಗುರುಗಳ ಮುಖಾಂತರ ನನ್ನ ಜೀವನಕ್ಕೆ ಬಂದರು ಅಂತ ನಾನು ಹೇಳ್ತೀನಿ. ಸೊ ಅವರ ಬ್ಲೆಸ್ಸಿಂಗಿಂದ ನಾನು ಇವತ್ತು ಸೊ ಗುರುಗಳ ಬ್ಲೆಸ್ಸಿಂಗಿಂದ ನಾನು ಇವತ್ತು ಈ ಥರ ಪಾಸಿಟಿವ್ ಆಗಿ ಚೆನ್ನಾಗಿದ್ದೀನಿ. ಸೊ ನಿಮ್ಮ ಪ್ರಯತ್ನ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳೋದಕ್ಕೋಸ್ಕರ ನಾನಿವತ್ತು ವಿಡಿಯೋನ ಮಾಡಿದ್ದು. ನನ್ನ ಹೆಲ್ತ್ ಅಪ್ಡೇಟ್ ಕೇಳ್ತಾ ಇರ್ತೀರ, ಹೇಗಿದ್ದೀರಾ ಅಕ್ಕ ಅಂತೇಳಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಅದಕ್ಕೆ ಯಾವತ್ತೂ ಕೂಡ ಬೆಲೆ ಕಟ್ಟೋಕ್ಕಾಗಲ್ಲ. ನಿಮ್ಮ ಮನೇಲಿ ಯಾರಿಗಾದ್ರೂ ಹೆಣ್ಮಕ್ಳಿಗೆ ಡಿಲ್ವರಿ ಆಯಿತು, ಮೊದಲನೇ ಮಗು ಆದ ನಂತರ ಕೆಲವರು ಇನ್ನೂ ಡಿಫ್ರೆಂಟಾಗಿ ಕ್ವಶನ್ ಕೇಳ್ತೀರಾ. ನಂಗೆ ಮೊದಲನೇ ಮಗು ಆಯಿತು ಅಕ್ಕ, ಸನ್ನಿ ಆಗಿಬಿಟ್ಟಿದೆ, ಎರಡನೇ ಮಗು ಆದಮೇಲೆ ಸರಿ ಆಗುತ್ತಾ? ಒಬ್ಬರಂತೂ ಪಾಪ ಅವರಿಗೆ ಮಗು ಆದಮೇಲೆ ಮೊದಲನೇ ಮಗು ಆದಮೇಲೆ ಅವ್ರಿಗೆ ಡಿಪ್ರೆಷನ್ ಪ್ರಾಬ್ಲಮ್ ಆಗಿದೆ. ಸೊ ಪಾಪ ಅವರು ಅಷ್ಟು ಕೇರ್ ಮಾಡಲ್ವಂತೆ ಮನೆಯಲ್ಲಿ. ಅವ್ರ ಸಿಸ್ಟರ್ ಮಾತಾಡಿದ್ದು ನನ್ನ ಹತ್ರ, ಕೇರ್ ಮಾಡಲ್ಲಕ್ಕ ಅಷ್ಟೊಂದು ನಮ್ಮ ಮನೆಯಲ್ಲಿ. ಬಟ್ ನಮ್ಮಕ್ಕ ಈ ರೀಸನ್ಗೆ ಡಾಕ್ಟ್ರು ಇವಾಗ ನನಗೆ ಹೆಂಗೆ ಹೇಳಿದ್ರು, ಡಾಕ್ಟ್ರು ಇನ್ನೊಂದು ಮಗು ಆಗಬಾರ್ದು ಅಂಥೇಳಿ. ನೋಡಿ, ಎಲ್ಲದಕ್ಕೂ ದೇವರ ಅನುಗ್ರಹ ಆಶೀರ್ವಾದ ಬೇಕು ಅಂತ ಅದಕ್ಕೆ ಹೇಳೋದು. ಸೊ ಅವರು ಇನ್ನೊಂದು ಮಗುನ ಮಾಡ್ಕೊಂಡಿಲ್ಲ ಪಾಪ, ಡಾಕ್ಟ್ರು ಹೇಳಿದ್ರು ಅಂತಲೇ. ನಾನು ಬಹುಶಃ ಆಂಜನೇಯ ಸ್ವಾಮಿ ದಯೆಯಿಂದ ನಮ್ಮ ಯೋಹಿತ ಆಂಜನೇಯನ ವರ ಕೊಟ್ಟಿದ್ದವನು ಅಂತ ನಾನು ಅದಕ್ಕೆ ಹೇಳೋದು. ಸೊ ನನ್ನ ಲೈಫಲ್ಲಿ ನೋಡಿ, ನಾನು ಮೆಡಿಕೇಷನ್ಸ್ ಬಿಟ್ಟು ಆ ಟೈಮಲ್ಲೂ ಚಾಲೆಂಜಿಂಗಾಗಿ ತೊಗೊಂಡು ಭಗವಂತನ ಆಶೀರ್ವಾದ ಎಲ್ಲ, ಅವನ ಕರುಣೆ. ನಂದು ತುಂಬ ಚಾಲೆಂಜಿಂಗ್ ಆಗಿತ್ತು ಸೆಕೆಂಡ್ ಬೇಬಿ ಆಗೋದು. ಡಾಕ್ಟ್ರು ಹೇಳಿದೊಂದು ಮಾತು, ಚೈನಾಗಿ ಕಟ್ಟಬೇಕಾಗುತ್ತೆ ಇವಳಿಗೆ. ನಾವು ರೆಗ್ಯುಲರಾಗಿ ತೋರಿಸೋ ಡಾಕ್ಟ್ರ್ ಏನು ಹೇಳಿದರು, ಇಲ್ಲ ಇವರಿಗೆ ಬೇಡ, ಇನ್ನೊಂದು ಮಗು ಬೇಡ, ಇವರ ಹೆಲ್ತೇ ಆಲ್ರೆಡಿ ತೊಂದರೆ ಇದೆ, ಇದಾನಲ್ಲ ಒಬ್ಬ ಮಗ ಅಂಥೇಳಿ ಹೇಳಿದರು ಡಾಕ್ಟ್ರು. ಬಟ್ ನಾವು ಸೆಕೆಂಡ್ ಡಾಕ್ಟ್ರ್ ಒಪಿನಿಯನ್ ತೊಗೊಳ್ಳೋಣ, ಒಂದು ಕಣ್ಣಲ್ಲ, ಒಂದು ಮಗು ಅಲ್ಲ ಅಂತಾರೆ ಅಂತ. ಸೊ ಹಾಗಾಗಿ ನಾವು ಸೆಕೆಂಡ್ ಡಾಕ್ಟರ್ ಒಪಿನಿಯನ್ ತೊಗೊಂಡಾಗ ಅವರು ತುಂಬಾ ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳಿದ್ರು. ಅವರು ಈಕೆ ಅಂದರೆ ಆ ಟೈಮಲ್ಲಿ ಹೇಳಿದ್ನಲ್ಲ, ಸೊ ಅಷ್ಟು ತುಂಬಾ ನೆಗೆಟಿವ್ ಆಗಿದ್ದೆ ನಾನು.
ಇವರಿರೋ ಅಂಥ ಕಂಡೀಷನ್ಗೆ ಇನ್ನೊಂದು ಮಗು ಅಂತ ಏನಾದರೂ ನೀವು ಹೋದರೆ ಇವರು ಯಾವ ಲೆವೆಲಿಗೆ ಹೋಗ್ತಾರೆ ಅಂದರೆ ಇವ್ರನ್ನ ಚೈನ್ ಹಾಕಿ ಕಟ್ಟಾಕಬೇಕಾಗತ್ತೆ ಅಂತ ಹೇಳಿದರು. ಆಯಿತಾ ಅದು ಯಾಕಾಗಲಿಲ್ಲ? ಇನ್ನೊಂದು ಮಗು ಆಯಿತು. ಯೋಹಿತ ಬಹುಶಃ ನಮಗೆ ಯೋಹಿತ್ ಬಂದಮೇಲೆ ಒಂದು ತಾಯ್ತನ ಅನ್ನೋದು ಏನಿದೆ ನಾನು ಅದನ್ನು ಎಂಜಾಯ್ ಮಾಡಿದ್ದೀನಿ. ಯೋಹಿತ ಹುಟ್ಟಿದ್ಮೇಲೆ ಯೋಹಿತನವನ್ನು ಸಂಭ್ರಮಿಸಿದ್ದೀನಿ, ಅದನ್ನು ಎಂಜಾಯ್ ಕೂಡ ಮಾಡ್ತಾಯಿದ್ದೀನಿ. ನಾನು ಎಂಜಾಯ್ ಮಾಡಿದ್ದೀನಿ, ಮಾಡ್ತಾ ಕೂಡ ಇದ್ದೀನಿ. ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಯಿತು. ವಿತೌಟ್ ಯೋಹಿತ್ ನಮ್ಗೆ ಅದನ್ನು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ಹೇಳೋದು, ನಾನು ಯಾಕೆ ದೇವರನ್ನ ನಂಬ್ತೀನಿ, ಯಾಕೆ ನನಗೆ ದೇವರಲ್ಲಿ ಅಷ್ಟೊಂದು ಅಪಾರವಾದ ನಂಬಿಕೆ, ಈ ದಾರಿನ ಯಾಕೆ ನಾನು ಅಷ್ಟು ಹಿಡಿತೀನಿ ಅಂತಂದರೆ ಇದೆ. ಅವ್ರ ಕೈಲಾಗದೇ ಇರೋದು ಅಲ್ಲ ಅವನ ಕೈಲಾಗುತ್ತೆ. ಸೊ ನನಗೆ ನಿಜವಾಗ್ಲೂ ಈ ಸಲ ಮಾತ್ರ ದೇವ್ರು ಬರೋಕ್ಕಾಗಲಿಲ್ಲ ಅಂದರೂ ದೇವ್ರಂಥ ಗುರುಗಳನ್ನು ನನಗೆ ಕೊಟ್ಟರು ಅಂತ ನಾನು ಸದಾ ನೆನಿತೀನಿ. ನೋಡಿ, ನಿಮ್ಮ ಹತ್ರ ಮಾತಾಡ್ತಾನೆ ಒಂದು 20 ನಿಮಿಷದ ವಿಡಿಯೋ ಇರ್ಬೋದು ಇದು. ಎಷ್ಟು ಸಲ ಹೇಳಿದೆ ನಾನು. ಸೊ ಅಷ್ಟು ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ. ಎಲ್ಲವನ್ನೇ ಹೇಳ್ಕೊತಾ ಇಲ್ಲ ಅಷ್ಟೇ ನಾನು. ಸೊ ಫ್ರೆಂಡ್ಸ್, ನಾನು ಈ ಎಲ್ಲ ಒಂದಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡಿಕೊಂಡು ಬೈಪೋಲರ್ ಡಿಸಾರ್ಡರ್ ಅನ್ನೋ ಒಂದು ಮಾನಸಿಕ ಕಾಯಿಲೆ ಜೊತೆಗೆ ಹೋರಾಡಿಕೊಂಡು ನಾನು ಇದನ್ನೆಲ್ಲ ಗೆದ್ದಿದ್ದೀನಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇದು ನನ್ನ ಹೆಲ್ತ್ ಅಪ್ಡೇಟ್. ಕೆಲವರು ಕೇಳ್ತಿರ್ತೀರಾ, ಸೊ ಅದಕ್ಕೆ ನೀಡ್ತಾ ಇದ್ದೀನಿ. ನನ್ನ ನೋಡಿ ಇನ್ನೊಂದಷ್ಟು ಜನ ಹೆಣ್ಮಕ್ಳು ಪಾಸಿಟಿವ್ ಆಗಲಿ ಅಂತ ಹೇಳಿ ನಾನು ಇವತ್ತು ಪ್ರೌಡಾಗಿ ಹೇಳ್ತೀನಿ ನನ್ನ ವಿಡಿಯೋದಲ್ಲಿ. ನಾನು ಬೈಪೋಲಾರ್ ಡಿಸಾರ್ಡರ್ ಅನ್ನೋ ಒಂದು ಮಾನಸಿಕ ಕಾಯಿಲೆಯನ್ನು ಗೆದ್ದು ಅದ್ರ ಜೊತೆಗೆ ಹೋರಾಟ ಮಾಡ್ತಾ ಬದುಕ್ತಾ ಇದ್ದೀನಿ. ಸೊ ಇನ್ನೂ ಒಂದಷ್ಟು ಹೆಣ್ಣು ಮಕ್ಕಳಿಗೆ ಮೋಟಿವ್ ಆಗಲಿ ಅನ್ನೋದು ನನ್ನ ಒಂದು ಉದ್ದೇಶ. ಈ ರೀತಿಯ ಪ್ರಾಬ್ಲಮ್ಸ್ ಇರೋವಂಥ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಒಂದು ಪಾಸಿಟಿವಿಟಿನ ಇಟ್ಕೊಳ್ಳಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿರೋರ ಜೊತೆ ಸೇರಿ ಮತ್ತು ಭಗವಂತನನ್ನು ನಂಬಿ. ಸೊ ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ಕೂಡ ಹೋಪ್ಸನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ಜೀವನ ಅನ್ನೋದು ನಾವು ಕೆಳಗೆ ಬಿದ್ದಿದ್ದೀವಿ ಅಂತಂದರೆ ಮೇಲೆದ್ದೇ ಹೇಳ್ತೀವಿ ಅನ್ನೋ ಒಂದು ಭರವಸೆ ಅನ್ನೋದು ಇರಬೇಕು. ಭರವಸೆ ಬೆಳಕನ್ನು ಹುಡುಕಬೇಕು ನೀವು. ಆ ಬೆಳಕಲ್ಲಿ ಆ ಭಗವಂತ ಅವನ ಆಶೀರ್ವಾದ ನಿಮಗೆ ನಿಜವಾಗ್ಲೂ ಸಿಗುತ್ತೆ. ನೀವು ತಯಾರಿರಬೇಕಷ್ಟೇ ಅದನ್ನೆಲ್ಲ ಪಡ್ಕೊಳ್ಳೋದಕ್ಕೆ. ನಿಮ್ಮಿಂದ ಪ್ರಯತ್ನ ಟ್ರೈ ಎಗೈನ್ ಅನ್ನೋ ಥರ ಇರಬೇಕು. ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿರಿ. ಆ ಲಕ್ಷಣಗಳು, ಸಿಂಪ್ಟಮ್ಸ್ ಅದು ಇದು ಕಾಣಿಸ್ತಾ ಇರುತ್ತೆ. ಹೆಚ್ಚು ಅದ್ರ ಕಡೆ ಫೋಕಸ್ ಮಾಡೋಕ್ಕೆ ಹೋಗಬೇಡಿ. ಕೆಟ್ಟ ಚಿಂತನೆ ಮಾಡಬೇಡಿ. ನಾನು ಸಾಯಬೇಕು, ನಾನು ಸತ್ತೋಗ್ತೀನಿ, ಈ ಥರ ಎಲ್ಲ ಬೇಡ. ನೆಗೆಟಿವ್ ಮಾತುಗಳು ಬೇಡ, ನೆಗೆಟಿವ್ ಕಮೆಂಟ್ಸ್ ಬೇಡ. ಓಕೆನಾ? ಸೊ ಪಾಸಿಟಿವ್ ಆಗಿರಿ. ಸೊ ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿರ್ತೀರಾ. ವಿತೌಟ್ ಮೆಡಿಕೇಷನ್ ಪಾಸಿಟಿವ್ ಲೈಫ್ ಸ್ಟೈಲ್ನ ನಾನು ಫಾಲೋ ಮಾಡ್ತಾಯಿದ್ದೀನಿ ವಿತ್ ಗುರುಗಳ ಗೈಡೆನ್ಸ್ ಜೊತೆಗೆ. ಓಕೆನಾ? ಇಷ್ಟೇ ಇವತ್ತಿನ ವಿಡಿಯೋದಲ್ಲಿ. ಒಂದಷ್ಟು ಹೆಣ್ಮಕ್ಳು ಡಿಪ್ರೆಷನಲ್ಲಿರೋರು ಅಥವಾ ಬಾಣಂತಿ ಟೈಮಲ್ಲಿ ಸನ್ನಿ ಆಗಿರೋರು, ಇಂಥ ಹೆಣ್ಮಕ್ಳೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿರ್ತಾರೆ. ಅವ್ರಿಗೋಸ್ಕರ ಒಂದು ಮೋಟಿವೇಶನ್ ಸಿಕ್ಕಲಿ ಅಂತ ಹೇಳಿ ಇವತ್ತಿನ ವಿಡಿಯೋನ ಮಾಡಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಎಂಡಲ್ಲಿ ಕೇಳ್ತೀನಿ ನಾನು, ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಮಾನಸಿಕವಾಗಿ ನೊಂದಿರ್ತಾರೆ, ಖಿನ್ನತೆಗೆ ಒಳಗಾಗಿರ್ತಾರೆ, ಪರ್ಸ್ನಲ್ ಲೈಫಲ್ಲಿ ಕಷ್ಟಪಡ್ತಿರ್ತಾರೆ. ಸೊ ಎಲ್ಲರ ಜೀವನದಲ್ಲೂ ಇರೋದೆ, ಎಲ್ಲರ ಮನೆ ದೋಸೆ ಕೂಡ ತೂತೆ. ಓಕೆನಾ? ಸೊ ಯಾರು ಕೂಡ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ನಾವೆಲ್ಲದನ್ನು ಬಂದು ಕ್ಯಾಮ್ರಾ ಮುಂದೆ ಹೇಳೋ ಅಂಥ ಹೆಣ್ಮಕ್ಳು ಅಲ್ಲ ನಾವು. ಆದಷ್ಟು ಎಲ್ಲದನ್ನು ಮನೆ ಮಾಚಿ ಬಂದು ಮಾತಾಡೋ ಅಂಥವ್ರು ನಾವು. ಸೊ ನಮ್ಮ ಲೈಫಲ್ಲೂ ಕೂಡ ಕಷ್ಟ ಇರುತ್ತೆ, ಹಂಗೆ ಎಲ್ಲರ ಲೈಫಲ್ಲೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಅದ್ರ ಕಡೆ ಹೆಚ್ಚಿನ ಒಂದು ಕುಗ್ಗಕ್ಕೆ ಹೋಗಬೇಡಿ. ಕಷ್ಟವನ್ನು ಎದುರಿಸ್ತೀನಿ, ಇದು ನಾನು ಖಂಡಿತ ನನ್ನ ಜೀವನದಲ್ಲಿ ಗೆಲ್ತೀನಿ ಅನ್ನೋ ಥರ ಬದುಕಿ. ಮುಂದೆ ಒಳ್ಳೆಯದಾಗುತ್ತೆ, ಮಕ್ಕಳಿಗೋಸ್ಕರ ಬದುಕಿ, ಒಳ್ಳೆಯದಾಗುತ್ತೆ, ಒಳ್ಳೆ ದಿನಗಳು ಬರುತ್ತೆ, ಖುಷಿ ಪಡೋ ಅಂಥ ಕ್ಷಣಗಳು ನಿಮ್ಮದಾಗುತ್ತೆ. ಓಕೆನಾ? ಖುಷಿಯಾಗಿರಿ, ನಗ್ನಗ್ತಾ ಇರಿ. ಅದೊಂದೇ ಜೀವನ. ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಮುದ್ದು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ವ್ಯಾಲ್ಯೂಯಬಲ್ ಟೈಮನ್ನು ಇಲ್ಲಿ ನೀಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು, ತುಂಬ ಹೃದಯದ ಧನ್ಯವಾದಗಳು.